ಓಕೆ, ನಮಸ್ಕಾರ ಸರ್. ನಿಮಗೆ ಇವಾಗ ನೋಡ್ತಾ ಇರೋಂಥ ಪ್ಲೇಸ್ ಬಂದು ವಿಜಯನಗರ ಸಾಮ್ರಾಜ್ಯದ ಒಂದು ರಾಜ್ಯ ಪ್ರಾಂಗಣದಲ್ಲಿ ನಾವಿದ್ದೀವಿ. ಈ ರಾಜ್ಯ ಪ್ರಾಂಗಣದ ಮೇನ್ ವಿಶೇಷತವಾಗಿ ಇದು ನಿಮಗೆ ಕಾಣ್ತಿರೋಂಥದ್ದು ಎದುರುಗಡೆನೆ ಕಲ್ಲಿನ ಬಾಗಿಲು. ಈ ಕಲ್ಲಿನ ಬಾಗಿಲು 12 ಅಡಿ ಉದ್ದ ಇರುವಂಥದ್ದು, 4 ಅಡಿ ಅಗಲ ಇರುವಂಥದ್ದು. ಹಿಂದ್ಗಡೆ ಲಾಕಿಂಗ್ ಸಿಸ್ಟಮ್ ಇದೆ. ಲಾಕ್ ಮಾಡಲಿಕ್ಕೆ ಲಾಕಿಂಗ್ ಸಿಸ್ಟಮು ಅಂದರೆ ಹಳೆ ಮನೆಯಲ್ಲಿ ಚಿಲುಕನ ಹಾಕಲಿಕ್ಕೆ ಲಾಕಿಂಗ್ ಸಿಸ್ಟಮ್ ಎಲ್ಲ ನಾವು ನೋಡ್ಬೋದು. ಇದು ಆನೆಗಳ ಮೂಲಕ ಸಹಾಯದಿಂದ ಮುಚ್ಚುವಂಥದ್ದು, ತೆಗೆಯುವಂಥದ್ದು. ಅಂದರೆ ಇದು ಮನುಷ್ಯರು ಮುಚ್ಚೋದಿಲ್ಲ? ಮನುಷ್ಯರಲ್ಲ ಸರ್, ಆನೆಗಳ ಮೂಲಕ. ಆಗಿನ ಕಾಲದಲ್ಲಿ ನಿಮಗೆ ಇದು ಮೇಲ್ಭಾಗ ಇರುತ್ತೆ, ಇದು ತೆಳಭಾಗ ಇರುತ್ತೆ. ಮೇಲ್ಭಾಗದಲ್ಲಿ ಮುಂಚೆ ಈಸಿಯಾಗಿ ರೊಟೇಟ್ ಮಾಡಲಿಕ್ಕೆ ಬಾಳೆಹಣ್ಣು ಮತ್ತು ಬೆಲ್ಲ ಹಾಕಿ ಅದನ್ನು ಗ್ರೀಸ್ ಥರ ಯೂಸ್ ಮಾಡಿ ಈಸಿಯಾಗಿ ರೊಟೇಟ್ ಮಾಡ್ತಾ ಇದ್ರು ಸರ್. ಒಳಗಡೆ ತೋರಿಸ್ತೀನಿ. ಇದು ನಾವೇನು ಕಲ್ಲಿನ ಬಾಗಿಲು ನೋಡಿದ್ವಲ್ಲ, ಅಲ್ಲಿ ಹೊರಗಡೆ ಕಲ್ಲಿನ ಬಾಗಿಲು ಎಂಟ್ರೆನ್ಸ್ ಇಲ್ಲಿ ಇರ್ತಾ ಇತ್ತು. ಎರಡು ಅಂದರೆ ಇಲ್ಲಿ ಇಲ್ಲೊಂದು ಇಂಟರ್ಲಾಕ್ ಇದಲ್ಲ ಕೆಳಗಡೆ, ಆ ಕಡೆ ಒಂದು ಈ ಕಡೆ ಒಂದು ಇರ್ತಾ ಇತ್ತು. ಸ್ವಲ್ಪ ಇನ್ನು ಮುಂದೆ ಇಲ್ಲೇ ಇರ್ತಾ ಇತ್ತು. ಆನೆಗಳು ಇಲ್ಲೇ ಇರ್ತಾ ಇದ್ವು. ಆನೆಗಳ ಮೂಲಕ ಅಂದರೆ ಇಲ್ಲಿಂದ ತೆಗೆದು ಅಲ್ಲಿ ಹಾಕಿದ್ದೀರಾ? ಅಲ್ಲಿ ಹಾಕಿದ್ದಾರೆ. ಅಂದರೆ ಮೊದಲು ಇದ್ದು ಇಲ್ಲಿ? ಇದ್ದು ಸರ್. ಅಂದರೆ ವಿಜಯನಗರ ಸಾಮ್ರಾಜ್ಯ 1336ರಿಂದ 1565ರವರೆಗೆ ವಿಜಯನಗರ ಸಾಮ್ರಾಜ್ಯ ಒಂದು ಸುವರ್ಣ ಯುಗ ಥರನೇ ಇರುತ್ತೆ. ಅಂದರೆ ಶತ್ರುಗಳಿಂದ ದಾಳಿಯಾಗಿ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಹಾಗಾಗಿ ಹಾಳಾಗೋದು ನಾಶ ಆಗಿದೆ. ಅಂದರೆ ಸುತ್ತವಾಗಿ 6 ತಿಂಗಳು ಕೊಳ್ಳೆ ಹೊಡಿತಾರೆ. 6 ತಿಂಗಳು? ಎಸ್. 6 ತಿಂಗಳಲ್ಲಿ ಸಂಪೂರ್ಣವಾಗಿ ಯಾವುದೋ ಒಂದು ಸನಾತನ ಧರ್ಮ ಪ್ರಕಾರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ವಜ್ರ ವೈಡೈಟ್ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ಮೆಟಮಾರ್ಫಿಕ್ ರಾಕ್ ಅಂತೇಳಿ ಗ್ರಾನೈಟ್ ಸ್ಟೋನ್ ಸರ. ಬೆಣಚಕಲ್ಲು ಇದು. ಬೆಣಚಿಕಲ್ಲು. ಈ ಕಲ್ಲು ಕಟ್ ಮಾಡೋ ವಿಧಾನ ಅಂದ್ರೆ ಫಸ್ಟ್ 1 ರಿಂದ 2 ಇಂಚ್ ಹೋಲ್ ಹಾಕಿ ಇದ್ರ ಮೇಲ್ಗಡೆ ಎಲ್ಲ ಸೌದೆನ ಹಾಕಿ ಅಂದ್ರೆ ಬೆಂಕಿ ಹಚ್ಚಿ ಹೀಟ್ ಮಾಡ್ತಾರೆ. ಆ ಬಂಡೆ ಕಾದಿರುತ್ತಲ್ಲ, ಉಳ್ಳಿ ಮತ್ತು ಸುತ್ತಿ ತಾಣಿ ತರ ಜೋರಾಗಿ ಹೊಡೆದಾಗ ಅದು ನ್ಯಾಚುರಲ್ ಆಗಿ ಕ್ರಾಕ್ ಆಗಿ ಹೊಡೆದೋಗ್ಬಿಡುತ್ತೆ. ಇದು ಕಲ್ಲು ಕಟ್ ಮಾಡೋ ಅಂತ ವಿಧಾನ. ಎಲ್ಲಾ ಕಲ್ಲಿನ ಭಾಗದಲ್ಲಿ ಈ ತರ ಹೋಲ್ಸ್ಗಳು ನಾವು ನೋಡ್ಬೋದು. ಇದು ಕಲ್ಲು ಕಟ್ ಮಾಡೋ ಅಂತ ವಿಧಾನ. ಈ ತರ ಚಿಕ್ಕ ಹೋಲ್ಸ್ ಹಾಕಿ ಇಲ್ಲೆಲ್ಲ ಹೋಲ್ ಹಾಕಿದಾರಲ್ಲ ಮಾಡಿ ಸಂಪೂರ್ಣವಾಗಿ ಕೋಟೆ ಭಾಗ ಹೈಟ್ ಕಟ್ಟುವಂಥದ್ದು. ಇಲ್ಲಿ ನಾವೇನು ನೋಡ್ತಾ ಇರುವಂಥದ್ದು ಇದೇ ಮಹಾನವಮಿ ದಿಬ್ಬ ಅಂತ ಕರೀತಾರೆ. ಮಹಾನವಮಿ ದಿಬ್ಬ ಅಂದರೆ 9 ದಿನಗಳ ಕಾಲ ನಾಡ ಹಬ್ಬವಾಗಿ ವಿಜಯನಗರ ಒಂದು ಸಂಸ್ಕೃತಿ ಹಬ್ಬ ಆಚರಣೆ ಮಾಡುವಂಥ ಒಂದು ವೇದಿಕೆ. ಈ ವೇದಿಕೆಯಲ್ಲಿ ಫಸ್ಟು ಕಟ್ಟಿದ್ದು ಪ್ರೌಢದೇವರ ಕಾಲದಲ್ಲಿ. ನಂತರ ಶ್ರೀಕೃಷ್ಣದೇವರಾಯರು ಗೆದ್ದ ಸವಿನ ನೆನಪಿಗಾಗಿ ಇದನ್ನು ಪೂರ್ತಿ ಕಪ್ಪು ಕಲ್ಲುಗಳಿಂದ ಪೂರ್ತಿ ನಿಮಗೆ ಕಾಣ್ತಿರೋಂಥ 2 ಆನೆಗಳು ನೋಡ್ತಾ ಇದ್ವಿ. ಇದು ರಾಜಮಾರ್ಗ ಎಂಟ್ರೆನ್ಸ್. ಹಿಂಭಾಗಿಂದ ರಾಜರೆಲ್ಲ ಐತಿ. ಅಲ್ಲಿದ್ದ ರಾಜ ಮಾರ್ತಾಂಡ ಬಹುಪರ ಅಂತ ಕರ್ನಾಟಕ. ಅವಾಗ ರಾಜರು ಬಂದು ಪ್ರಜೆಗಳಿಗೆ ನಮಸ್ಕಾರ ಮಾಡಿ ಪ್ರಜೆಗಳು ರಾಜನ ನಮಸ್ಕಾರ ಮಾಡೋದು. ಇದೊಂದು ಮಹಾನವಮಿ ದಿಬ್ಬ ಅಂತೇಳಿ ಕರೀತಾರೆ. ಇಲ್ಲಿರುವಂಥ ಉಬ್ಬು ಶಿಲ್ಪಗಳು ನಾವೆಲ್ಲ ನೋಡ್ಬೋದು. ಇಲ್ಲಿರುವಂಥ ಕಾರ್ವಿಂಗ್ಸ್ಗಳು ಕೆಲವೊಂದೆಲ್ಲ ನಿಮಗೆ ರಾಣಿಯರಲ್ಲಿ ಕುತ್ಕೊಂಡಿರೋಂಥದ್ದು, ಅಲ್ಲಿ ಕುಸ್ತಿ ರಸ್ತೆ ಅಂದರೆ ಮಲ್ಲಯುದ್ಧ ನಡೀತಾ ಇರುವಂಥದ್ದು, ಆಮೇಲೆ ಇಲ್ಲಿರೋ ಸಂಸ್ಕೃತಿ ಹಬ್ಬ ಆಚರಣೆಗಳು ನಡೀತಾ ಇರುವಂಥದ್ದು. ಆಗಿನ ಕಾಲದಲ್ಲಿ ನಡೀಲಿ ಆಗ ಹಿಡ್ಕೊಂಡು ಅದನ್ನು ಮೆರವಣಿಗೆ ಥರ ತಗೊಂಡೋಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಎಲ್ಲರಿಗೂ ಸಮಾನತೆ ಇರ್ತಾ ಇರ್ತಾರೆ. ಎಲ್ಲರೂ ಬೇಟೆಗಂತ ಹೋಗ್ತಾ ಇದ್ರು. ನೋಡಿ, ಹೆಣ್ಮಕ್ಳು ಬೇಟೆಗೆ ಹೋಗುವಂಥ ಜಿಂಕೆ ಬೇಟೆ, ಹಂದಿ ಬೇಟೆ, ಈ ಥರ ಎಲ್ಲ ಬೇಟೆ ಆಡ್ತಾರಂಥ ದೃಶ್ಯಗಳು. ನಾವು ಇವಾಗ ಪ್ಲಾಸ್ಟಿಕ್ಕು ಕಬ್ಬಿಣ ಎಲ್ಲ ನೋಡಿರ್ತೀವಿ. ಹಂಗೆ ಇದು ಕಲ್ಲಿಂದ ಮಾಡಿರೋಂಥ ಕಲ್ಲಿನ ಅಂದರೆ ಇದಕ್ಕೆ ಕಬ್ಬಿಣ ಏನೂ ಬೆಳೆಸಿಲ್ಲ, ಬರೀ ಕಲ್ಲಿಂದ ಮಾತ್ರ. ಕಲ್ಲಿಂದ ಪರ್ಮನೆಂಟ್ ಲೈಫ್ ಟೈಮ್ ಇರೋದಕ್ಕೆ ಕಲ್ಲಿಂದ ಮಾಡಿರೋಂಥ ಕಾಲುವೆ ನಾವು ನೋಡ್ತಾ ಇರೋಂಥದ್ದು. ಅಲ್ಲಿನ ಪೈಪ್ಗೆ ಕಾಣ್ತಾ ಇರೋದು. ಈ ಪುಷ್ಕರಣಿ ಎದುರುಗಡೆ ಕಾಣ್ತಾ ಇರೋಂಥದ್ದು ಅಮ್ಮನವರ ದೇವಸ್ಥಾನ, ವಿಜಯಲಕ್ಷ್ಮಿ ದೇವಸ್ಥಾನ. ಅಲ್ಲಿ ಕಾಣುತ್ತಲ್ಲ, ಕಾಣ್ತಾ ಇರೋದು ದ್ರಾವಿಡ ಶೈಲಿಯಲ್ಲಿ. ಇಲ್ಲಿ ಕಾಣುತ್ತೆ ವಿಜಯಲಕ್ಷ್ಮಿ ದೇವಸ್ಥಾನ. ಈ ನೀರು ತೊಗೊಂಡು ಅಮ್ಮನವರಿಗೆ ಪೂಜೆ ಮಾಡುವಂಥದ್ದು. ನವದುರ್ಗಿಯ 9 ದಿನಗಳ ಕಾಲ ದಸರಾ ಟೈಮಲ್ಲಿ ಪೂಜೆ ಪುನಸ್ಕಾರ ಮಾಡುವಂಥ ಒಂದು ಪುಷ್ಕರಣಿ. ದಸರಾ ಟೈಮಲ್ಲಿ ಆಯುಧ ಪೂಜೆ ಬಂದಾಗ ರಾಜು ಬೆಳೆಸಿರುವಂಥ ಕತ್ತಿ ಗುರುಣೆಗಳನ್ನೆಲ್ಲ ಇದನ್ನು ತೊಳೆದಾಗ ವಿಜಯಶಾಲಾಗಿ ಬರ್ತಾ ಇದ್ರು. ಆಮೇಲೆ ಈ ಪುಷ್ಕರಣಿ ವಿಶೇಷವಾಗಿ ದೀಪಾಲಂಕಾರಕ್ಕಾಗಿ ಕೂಡ ಬಳಸ್ತಾರೆ. ದೀಪಾವಳಿ ಹಬ್ಬ ಬಂದಾಗ ಲಾಸ್ಟಲ್ಲಿ ತುದಿಯಲ್ಲಿ ತುಪ್ಪ ಮತ್ತು ನಿಂಬೆಹಣ್ಣನ್ನು ಕೊಯ್ದು ಅದನ್ನು ದೀಪಾಲಂಕಾರ ಮಾಡಿದಾಗ ಗೋಲ್ಡನ್ ಪುಷ್ಕರಣಿ ಥರ ಕಾಣ್ತಾ ಇತ್ತು. ಆಮೇಲೆ ಇದನ್ನು ಸ್ಟೆಪ್ ನಂಬರ್ ಆಗಿ ಬೆಸ್ಟ್ ಸಂಖ್ಯೆಯಲ್ಲಿರುವಂಥ ಒಂದು ಪುಷ್ಕರಣಿ ನಾವು ನೋಡ್ಬೋದು. ನಿಮ್ಗೆ ಅಲ್ಲಿಂದ ಕೌಂಟ್ ಮಾಡೋದು 1, 2, ಇದು 3, ಇದೆಲ್ಲ ಪೂರ್ತಿ 4 ಬಾಕ್ಸು. ಇದು 5, 6, 7, 8, 9 ನಂಬರ್ ಇದೆ. ಕೆಳಭಾಗದಲ್ಲಿ 7 ಇದೆ. ಆಮೇಲೆ 3ನೇ ಸ್ಟೆಪ್ಪು 5 ಇದೆ. 2ನೇ ಸ್ಟೆಪ್ಪು 1 ಇದೆ. ಆಮೇಲೆ 5, 9, 7, 5, 3, 1 ಈ ಬೆಸ್ಟ್ ಸಂಖ್ಯೆ ನಮ್ಮಲ್ಲಿರುವಂಥ ಪುಷ್ಕರಣಿ ನಾವು ನೋಡೋದು. ಇಲ್ಲಿ ಶ್ರೀ ಮಂಜುನಾಥ, ಬಳ್ಳಿ ಕಾಲುಂಗರ,
ಸಾಕಷ್ಟು ಶೂಟಿಂಗ್ ಪಾಯಿಂಟ್ ಆಗಿರುವಂಥ ಒಂದು ಹಂಪಿಯ ಒಂದು ಅದ್ಭುತವಾದಂಥ ಕರೆಕಲ್ಲಿನ ಪುಷ್ಕರಣಿ ನೋಡ್ಬೋದು ನಾವು. ಹಾಗಾದ್ರೆ ಇಲ್ಲಿ ಪಿಕ್ಚರ್ ಶೂಟಿಂಗ್ ಹೋಗೈತಾ? ಶೂಟಿಂಗ್ ಆಗಿದೆ. ಓಹೋ. ನಾವೇನು ನಿಂತ್ಕೊಂಡಿದ್ವಿ ಅದ್ರ ಮೇಲೆಲ್ಲ ನಿಂತ್ಕೊಂತೀವಿ, ಗಾಳಿ ಮಣ್ಣು ಎಲ್ಲ ಸಮೇತ ಹೋಗಿ ಸಂಪೂರ್ಣವಾಗಿ ಮಣ್ಣಲ್ಲಿ ಮುಚ್ಚೋಗಿತ್ತು. 1994ರಲ್ಲಿ ಕಲ್ಲಿನ ಮಾಡಿರೋಂಥ ಪೈಪಿಂಗ್ ನೋಡ್ತಾರೆ ಆ ಡಿಪಾರ್ಟ್ಮೆಂಟರು. ಆ ಪೈಪಿಂಗ್ ನೋಡಿದಾಗ ಏನೋ ಇರ್ಬೋದು ಅಂತ ಉತ್ಖನನ ಮಾಡಿದಾಗ ಇದು ರೀಸೆಂಟ್ಲಾಗಿ ಸಿಕ್ಕಿರುವಂಥ ಒಂದು ಪುಷ್ಕರಣಿ 30 ವರ್ಷದ ಹಿಂದೆ. ಇದು 30 ವರ್ಷದ ಹಿಂದ್ಗಡೆ ಸಿಕ್ಕಿದ್ದು. ಓಹೋ, ಅಂದ್ರೆ ಮಣ್ಣಲ್ಲಿ ಮುಚ್ಚೋಗಿತ್ತು ಪೂರ್ತಿ. ಸಂಪೂರ್ಣ ಅಂಥದ್ದು ಊಟ ಮಾಡೋಂಥ ಕಲ್ಲಿಂದ ಮಾಡಿರೋಂಥ ತಟ್ಟೆಗಳು. ಆ ಕಲ್ಲಿನ ತಟ್ಟೆಗಳಲ್ಲಿ ಮೇನ್ ವಿಶೇಷವಾಗಿ ನಿಮಗೆ ಸೈನಿಕರೆಲ್ಲ ಕುತ್ಕೊಂಡು ಕಾಳು ಪಲ್ಯ ಈ ಥರ ಹಾಕ್ಕೊಂಡು ಊಟ ಮಾಡೋಂಥ ಸಂದರ್ಭದಲ್ಲಿ ಇದನ್ನು ನೀರು ಇರುತ್ತಲ್ಲ, ಆ ಸಿಸ್ಟಮ್ಮು ಒಂದು ಡೈನಿಂಗ್ ಹಾಲ್ ಅಂತೇಳಿ ಅಲ್ಲಿ ಫಿಕ್ಸೆಡ್ ಇದೆ, ಅಲ್ಲಿ ಫಿಕ್ಸೆಡ್ ಇರುತ್ತೆ. ಆ ಕಡೆ ಈ ಕಡೆ ಪ್ಲೇಟ್ಗಳಿರುತ್ತೆ, ಮಧ್ಯದಲ್ಲಿ ನೀರು ಇರ್ತಾ ಇರುತ್ತೆ. ಹಾಗೆ ಊಟ ಮಾಡಿದ ನಂತರ ನೀರು ತೊಗೊಂಡು ಹಾಗೆ ತೊಳೆದಿಟ್ಬಿಡುವಂಥದ್ದು ಸಿಸ್ಟಮಲ್ಲೇ. ಇದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ಹಾಗಾಗಿ ಇದರಲ್ಲಿ ಕಬ್ಬಿಣಾಂಶದ ಶಬ್ದ ಬರುತ್ತೆ ನೋಡ್ಬೋದು ನಿಮಗೆ. ಅಂದರೆ ಅನ್ನ ಪಲ್ಯ ಕಾಳು ಕಲ್ಸ್ಕೊಂಡು ಊಟ ಮಾಡಿದಾಗ ಅದು ಮಿಶ್ರಿತವಾಗಿರುವಂಥ ಕಬ್ಬಿಣ ಅದರಲ್ಲೂ ಸೇರ್ಕೊಂಡ್ಬಿಡ್ತಾ ಇತ್ತು. ಇವಾಗ ನಾವು ನೋಡ್ತಾ ಇರೋಂಥದ್ದು ನೆಲಮಾಳಿಗೆಯ ಒಂದು ರಹಸ್ಯವಾದಂಥ ಒಂದು ಕೋಣೆ. ಈ ರಹಸ್ಯ ಕೋಣೆಯಲ್ಲಿ ಗುಪ್ತ ಸಮಾಚಾರಗಳು ಮಾತಾಡಬೇಕಂದ್ರೆ ರಾಜ, ಬೇರೆ ರಾಜ ಒಂದನಿಗೆ, ಇನ್ನೊಬ್ಬರ ಬೇರೆ ಯಾರಿಗೂ ಥರ್ಡ್ ಪರ್ಸನ್ ಗೊತ್ತಾಗಲಾರ್ದಂಗೆ ಇದ್ರೊಳಗಡೆ ಹೋಗಿ ಮಾತಾಡುವಂಥ ಒಂದು ಕೋಣೆ. ಇದು ಸಂಪೂರ್ಣವಾಗಿ ನಾವು ಹೆಂಗೆ ನಿಂತ್ಕೊಂಡಿದ್ದು ಅದೇ ಥರನೇ ಸಂಪೂರ್ಣ ಇದ್ರ ಮೇಲ್ಗಡೆ ಎಲ್ಲ ರೂಫ್ ಎಲ್ಲ ಇತ್ತು. ಇದ್ರ ಮೇಲ್ಗಡೆ ಒಂದು ನೀರಿನ ಒಂದು ಕೊಳ ಇರ್ತಾ ಇತ್ತು. ಯಾರಾದರೂ ಒಂದು ನೋಡಿದಾಗ ಇದು ನೀರಿನ ಒಂದು ಕೊಳ ಥರ ತಿಳ್ಕೊಂಡ್ಬಿಡ್ತಾ ಇದ್ರು. ಆಮೇಲೆ ಒಳಗಡೆ ನೋಡಿದಾಗ ಒಂದು ರಹಸ್ಯ ಕೋಣೆ ಇರ್ತಾ ಇತ್ತು. ಒಳಗಡೆ ಏನು ಮಾತಾಡ್ತಿದ್ರು ಮೇಲ್ಗಡೆ ನೀರಿನ ಹೋದ ಶಬ್ದ ಬರ್ತಾ ಇತ್ತು. ಆಮೇಲೆ ಶತ್ರುಗಳಿಂದ ದಾಳಿಗೆ ಏನು ಅಂದರೆ ರಾಜಮನೆತನರು ಸೇಫ್ಟಿ ರಹಸ್ಯ ಕೋಣೆ. ಅಲ್ಲಿ ಬೆಟ್ಟ ಏನು ಕಾಣ್ತಾ ಇರೋಂಥದ್ದು ಅದು ಮಾತಂಗ ಪರ್ವತ ಅಂತೇಳಿ ಶಬರಿ ಗುರು ಆದಂಥ ಮಾತಂಗ ಋಷಿಮುನಿ ಹಾಗೂ ವೀರಭದ್ರ ದೇವಾಲಯ. ಆಮೇಲೆ ಕಿಷ್ಕಿಂಧ ಏರಿಯಾದಲ್ಲಿ ಅದನ್ನು ಮೇನು ಶ್ರೀರಾಮ ಲಕ್ಷ್ಮಣ ಮತ್ತು ಅಲ್ಲಿ ಜಾಂಬವಂತನು ಮತ್ತು ಸುಗ್ರೀವನಿಗೆ ಭೇಟಿಯಾದಂಥ ಸ್ಥಳ. ಹಾಗಾಗಿ ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತ ಆಗುವಂಥ ಮೇನ್ ಬೆಟ್ಟ ನಮಗೆ ಕಾಣ್ತಾ ಇರೋವಂಥದ್ದು. ಅದಕ್ಕೆ 3 ಎಂಟ್ರೆನ್ಸ್ ಭಾಗ ಇದೆ.